ಗೃಹಲಕ್ಷ್ಮಿಯ ಹಣ ಏನಾಯ್ತು? 5,000 ಕೋಟಿ. ಎಷ್ಟು? 5,000 ಕೋಟಿ ಏನಾಯ್ತು? ಇದನ್ನ ಪ್ರಶ್ನೆ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇದೇ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿದೆ, ನಕಾರವನ್ನ ತೋರಿದ್ದಾರೆ. ಬಿಜೆಪಿಯವರು ಆರೋಪ ಮಾಡ್ತಾರೆ, ಏನ್ ಹೇಳ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದಾಗ ನೋ ರಿಯಾಕ್ಷನ್. ಯಾವತ್ತು ಹಣ ಹಾಕ್ತೀರಾ ಅಂತ ಕೇಳ್ತಾ ಇದ್ದಂತೆ ಮೌನಕ್ಕೆ ಶರಣಾಗಿದ್ದಾರೆ. ಅಧಿವೇಶನ ನಡೀತಾ ಇದೆ, ನಾನೇನು ಮಾತನಾಡಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಏನು ಮಾತಾಡಲ್ಲ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಪ್ರಶ್ನೆ ಇದ್ದಿದ್ದು 5,000 ಕೋಟಿ ಏನಾಯ್ತು, ಯಾವಾಗ ಹಾಕ್ತೀರಾ ಅಂತೇಳಿ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಮೇಡಮ್ 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 ಒಂದೇ ಕ್ವಶನ್ ಮೇಡಮ್ ಮೇಡಮ್ ಅದೇನತ್ತೆ ನೆಕ್ಸ್ಟ್ ಯಾವ ರೀತಿ ಹಣ ಹಾಕ್ತೀರಾ ಮೇಡಮ್? ಮೇಡಮ್ ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್. ಒಂದೇ ಒಂದು ಕ್ವಶನ್ आदमी को थोड़ा ब्लैक स्पॉट लगाया करके ऐसे बेहुदा बेजिम्मेदारी बेगैराना सवाल उठा रहे. ಮಹಿಳೆ ಅನ್ನೋ ಒಂದು ಕಾರಣಕ್ಕೆ ತಮ್ಮ ಮೇಲೆ ಮುಗಿ ಬೀಳ್ತಿದ್ದಾರೆ, ತಮ್ಮ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ನೋಡಿ, ಗೃಹಲಕ್ಷ್ಮಿಯರಿಗೆ ಮಹಿಳೆ ಸ್ವಾಭಿಮಾನದಿಂದ ಜೀವನ ಮಾಡಬೇಕು, ಮಹಿಳೆ ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಗೃಹಲಕ್ಷ್ಮಿಯ ಈ ಒಂದು ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ವಿ. ಚುನಾವಣೆ ಪೂರ್ವ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾಡಿದಂತ ಏನು ಒಂದು ವಾಗ್ದಾನ, ಒಂದು ವಚನ ಇತ್ತೋ, ಆ ವಚನವನ್ನ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು, ನಮ್ಮ ಸರ್ಕಾರ, ನಮ್ಮ ಇಲಾಖೆ ನಿಭಾಯಿಸ್ತಾ ಇದೆ. ನಾನು ಹೇಳಿದ್ದು 23 ಕಂತನ್ನ ಹಾಕಿದೀವಿ, 46,000 ರೂಪಾಯಿಗಳು ಒಬ್ಬೊಬ್ಬರಿಗೆ ಬಂದಿದೆ. 23 ಕಂತಿಗೆ 46,000 ಬಂದಿದೆ. ಆಗಸ್ಟ್ ವರೆಗೂ ಕ್ಲಿಯರ್ ಇದೆ ಅಂತ ಇವತ್ತು ನಾನು ಆ ಸ್ಟ್ಯಾಂಡ್ಗೆ ನನ್ನ ಹೇಳಿಕೆಗೆ ನಾನು ಬದ್ಧ ಇದ್ದೀನಿ. ಇವರು ಕೇಳಿದ್ದು ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ಇದ್ದು. ಡಿಪಾರ್ಟ್ಮೆಂಟ್ಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ. 1ನೇ ತಾರೀಕಾಯ್ತು, 3ನೇ ತಾರೀಕಾಯ್ತು, ನಮಗೆ ದುಡ್ಡನ್ನ ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡಿದಾಗ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಫೈಲ್ ಅನ್ನ ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡದೆ ಇದನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ. ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟರ್, ಸಿಎಂ ಸಾಹೇಬ್ರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ಕ್ಲಿಯರ್ ಮಾಡ್ತಾರೆ. ಹಣಕಾಸು ಇಲಾಖೆಯಿಂದ ಕ್ಲಿಯರೆನ್ಸ್ ಆಗಿದೆ, ಆದ್ರೂ ಕೂಡ ಈ ದುಡ್ಡು ಎಲ್ಲೋ ಇತ್ತು. ನೋಡಿ, ಅವ್ರು ಕೇಳ್ತಾರೆ ಅಂತ ನೀವು ಕೇಳಕ್ ಹೋಗ್ಬೇಡಿ. ಒಂದ್ ನಿಮಿಷ ಬ್ರದರ್. ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇದೆ ಅಲ್ವಾ? ತಾವು ಕೂಡ ವಿದ್ಯಾವಂತರು, ತಾವೆಲ್ಲ ನನ್ನನ್ನು ಕ್ವಶನ್ ಮಾಡ್ತಾ ಇದ್ದೀರಾ. ನೀವು ಅವ್ರಿಗೆ ಈ ರೀತಿ ಕ್ವಶನ್ ಮಾಡಿ, ಈ ರೀತಿ ಚೈಲ್ಡಿಶ್ ಆಗಿ ಕ್ವಶನ್ ಮಾಡಕ್ ಹೋಗ್ಬೇಡಿ. ವಿರೋಧ ಪಕ್ಷದವರು 5,000 ಕೋಟಿ ಎಲ್ಲಿ ಹೋಗಿದೆ? 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಬಿಡುಗಡೆ ಆಗಿರ್ಲಿ 5,000 ಕೋಟಿ ಎಲ್ಲಿ ಹೋಗಿದೆ ಅಂತಂದ್ರೆ ಬಿಡುಗಡೆ ಆಗಿಲ್ಲ. ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಡಿ. ಬಹಳ ಒಳ್ಳೆ ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ 23 ಕಂತು ಬಿಡುಗಡೆ ಆಗಿದೆ. 46,000 ರೂಪಾಯಿ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀವಿ. ಎಷ್ಟು ಫೈನಾನ್ಸ್ ನಿಂದ ಬಿಡುಗಡೆ ಆಗಿದ್ದು ಕ್ಲಿಯರ್ ಕಟ್ ಆಗಿ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ದುಡ್ಡು ಹೋಗಿದೆ. ಥ್ಯಾಂಕ್ ಯು. ಬಿಜೆಪಿ ಸದಸ್ಯರು ನಮಗೆ ಅನುಮಾನ ಇದೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಮೇಡಮ್. ಒಂದೇ ಒಂದು ಕ್ವಶನ್ ಮೇಡಮ್. ಒಂದೇ ಒಂದು ಕ್ವಶನ್ ಆನ್ಸರ್ ಮೇಡಮ್ ಅಷ್ಟೇ. ನಾನೇನು ಮಾತನಾಡಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಏನು ಮಾತಾಡಲ್ಲ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಪ್ರಶ್ನೆ ಇದ್ದಿದ್ದು 5,000 ಕೋಟಿ ಏನಾಯ್ತು, ಯಾವಾಗ ಹಾಕ್ತೀರಾ ಅಂತೇಳಿ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಮೇಡಮ್ 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 ಒಂದೇ ಕ್ವಶನ್ ಮೇಡಮ್ ಮೇಡಮ್ ಅದೇನತ್ತೆ ನೆಕ್ಸ್ಟ್ ಯಾವ ರೀತಿ ಹಣ ಹಾಕ್ತೀರಾ ಮೇಡಮ್? ಮೇಡಮ್ ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್. ಒಂದೇ ಒಂದು ಕ್ವಶನ್ आदमी को थोड़ा ब्लैक स्पॉट लगाया करके ऐसे
बेहुदा, बेजिम्मेदारी, बेगैराना सवाल उठा रहे हैं। थैंक यू। ಮಹಿಳೆ ಅನ್ನೋ ಒಂದು ಕಾರಣಕ್ಕೆ ತಮ್ಮ ಮೇಲೆ ಮುಗಿ ಬೀಳ್ತಿದ್ದಾರೆ, ತಮ್ಮ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ನೋಡಿ, ಗೃಹಲಕ್ಷ್ಮಿಯರಿಗೆ ಮಹಿಳೆ ಸ್ವಾಭಿಮಾನದಿಂದ ಜೀವನ ಮಾಡಬೇಕು, ಮಹಿಳೆ ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಗೃಹಲಕ್ಷ್ಮಿಯ ಈ ಒಂದು ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ವಿ. ಚುನಾವಣೆ ಪೂರ್ವ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾಡಿದಂತ ಏನು ಒಂದು ವಾಗ್ದಾನ, ಒಂದು ವಚನ ಇತ್ತೋ ಆ ವಚನವನ್ನ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು, ನಮ್ಮ ಸರ್ಕಾರ, ನಮ್ಮ ಇಲಾಖೆ ನಿಭಾಯಿಸ್ತಾ ಇದೆ. ನಾನು ಹೇಳಿದ್ದು 23 ಕಂತನ್ನ ಹಾಕಿದೀವಿ, 46,000 ರೂಪಾಯಿಗಳು ಒಬ್ಬೊಬ್ಬರಿಗೆ ಬಂದಿದೆ. 23 ಕಂತಿಗೆ 46,000 ಬಂದಿದೆ. ಆಗಸ್ಟ್ ವರೆಗೂ ಕ್ಲಿಯರ್ ಇದೆ ಅಂತ ಇವತ್ತು ನಾನು ಆ ಸ್ಟ್ಯಾಂಡ್ಗೆ ನನ್ನ ಹೇಳಿಕೆಗೆ ನಾನು ಬದ್ಧ ಇದ್ದೀನಿ. ಇವರು ಕೇಳಿದ್ದು ಸ್ಪೆಸಿಫಿಕ್ ಆಗಿ ಫೆಬ್ರವರಿ, ಮಾರ್ಚ್ ಇದು. ಡಿಪಾರ್ಟ್ಮೆಂಟ್ಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ. 1ನೇ ತಾರೀಕಾಯ್ತು, 3ನೇ ತಾರೀಕಾಯ್ತು, ನಮಗೆ ದುಡ್ಡನ್ನ ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡಿದಾಗ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಫೈಲ್ ಅನ್ನ ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡದೆ ಇದನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ. ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟರ್, ಸಿಎಂ ಸಾಹೇಬ್ರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ಕ್ಲಿಯರ್ ಮಾಡ್ತಾರೆ. ಹಣಕಾಸು ಇಲಾಖೆಯಿಂದ ಕ್ಲಿಯರೆನ್ಸ್ ಆಗಿದೆ, ಆದ್ರೂ ಕೂಡ ಈ ದುಡ್ಡು ಎಲ್ಲೋ ಇತ್ತು. ನೋಡಿ, ಅವ್ರು ಕೇಳ್ತಾರೆ ಅಂತ ನೀವು ಕೇಳಕ್ ಹೋಗ್ಬೇಡಿ. ಒಂದ್ ನಿಮಿಷ ಬ್ರದರ್. ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇದೆ ಅಲ್ವಾ? ತಾವು ಕೂಡ ವಿದ್ಯಾವಂತರು, ತಾವೆಲ್ಲ ನನ್ನನ್ನು ಕ್ವಶನ್ ಮಾಡ್ತಾ ಇದ್ದೀರಾ. ನೀವು ಅವ್ರಿಗೆ ಈ ರೀತಿ ಕ್ವಶನ್ ಮಾಡಿ, ಈ ರೀತಿ ಚೈಲ್ಡಿಶ್ ಆಗಿ ಕ್ವಶನ್ ಮಾಡಕ್ ಹೋಗ್ಬೇಡಿ. ವಿರೋಧ ಪಕ್ಷದವರು 5,000 ಕೋಟಿ ಎಲ್ಲಿ ಹೋಗಿದೆ? 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಬಿಡುಗಡೆ ಆಗಿದ್ಲೆ 5,000 ಕೋಟಿ ಎಲ್ಲಿ ಹೋಗಿದೆ ಅಂತಂದ್ರೆ ಬಿಡುಗಡೆ ಆಗಿಲ್ಲ. ತಮ್ಮೂ ಕೂಡ ಮೇಲ್ ಮಾಡಿದ್ರು, ತಮ್ಮನ್ನು ಕೂಡ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಡಿ. ಬಹಳ ಒಳ್ಳೆ ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ 23 ಕಂತು ಬಿಡುಗಡೆ ಆಗಿದೆ. 46,000 ರೂಪಾಯಿ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀವಿ. ಎಷ್ಟು ಫೈನಾನ್ಸ್ ನಿಂದ ಬಿಡುಗಡೆ ಆಗಿದ್ದು ಕ್ಲಿಯರ್ ಕಟ್ ಆಗಿ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ದುಡ್ಡು ಹೋಗಿದೆ. ಥ್ಯಾಂಕ್ ಯು. ಬಿಜೆಪಿ ಸದಸ್ಯರು ನಮಗೆ ಅನುಮಾನ ಇದೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಮೇಡಮ್. ಒಂದೇ ಒಂದು ಕ್ವಶನ್ ಮೇಡಮ್, ಒಂದೇ ಒಂದು ಕ್ವಶನ್ ಆನ್ಸರ್ ಮೇಡಮ್ ಅಷ್ಟೇ.